ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಈ ಏಪ್ರಿಲ್ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಈ ಭಾವಫಲಗಳನ್ನು, ಗೋಚಾರ ಫಲಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಸುತ್ತಿದ್ದೇವೆ. ಅದರಲ್ಲಿ ಮತ್ತೊಂದು ರಾಶಿಯಾದಂತಹ ತುಲಾರಾಶಿ ಜಾತಕರಿಗೆ ಶ್ರೀ ವಿಶ್ವಾವಸುನಾಮ ವರ್ಷದಲ್ಲಿ ಮೊದಲನೇ ಮಾಸವಾಗಿರುವಂತಹ ಏಪ್ರಿಲ್ ಮಾಸದಲ್ಲಿ ಯಾವ ಗ್ರಹಗಳು ಅನುಕೂಲವಾಗ್ತಾ ಇದೆ, ಯಾವ ಗ್ರಹಗಳಿಂದ ಉಪಯೋಗವಾಗ್ತಾ ಇದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು, ಯಾವ ಪರಿಹಾರಗಳನ್ನು ಮಾಡಿಕೊಂಡರೆ ನಿಮಗೆ ಈ ಏಪ್ರಿಲ್ ಮಾಸವು ಅದ್ಭುತವಾಗಿರುತ್ತೆ ಅನ್ನುವಂತಹ ಮುಖ್ಯವಾದ ವಿಷಯಗಳ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇವೆ. ಮುಖ್ಯವಾಗಿ ತುಲಾರಾಶಿ ಈ ವರ್ಷದ ಅದ್ಭುತ ಅದೃಷ್ಟ ರಾಶಿಗಳಲ್ಲಿ ಒಂದು ರಾಶಿಯಾಗಿರುವಂತಹ ತುಲಾರಾಶಿ ಜಾತಕರಿಗೆ ಏಪ್ರಿಲ್ ಮಾಸದಲ್ಲಿ ಬಹಳ ಗ್ರಹಗಳು ಅನುಕೂಲ ರೀತಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಅದೃಷ್ಟ ಯೋಗ ಇವರಿಗೆ ಈ ಮಾಸದಿಂದನೇ ಆರಂಭವಾಗಿದೆ. ಇವರಿಗೆ ಅದೃಷ್ಟ ದಿನಗಳು, ಯೋಗ ದಿನಗಳು ಇವರಿಗೆ ಏಪ್ರಿಲ್ ಮಾಸದಿಂದ ಇವರಿಗೆ ಶುರುವಾಗ್ತಾ ಇದ್ದಾವೆ. ಈ ಇಂದಿನ ದಿನಗಳಲ್ಲಿ ಇವರು ಪ್ರಯತ್ನಗಳು ಮಾಡಿ ಮಧ್ಯದಲ್ಲೇ ಬಿಟ್ಟಿರುವಂತಹ ಕೆಲವು ಕೆಲಸ ಕಾರ್ಯಗಳನ್ನು ಪೂರ್ತಿ ಮಾಡಲು, ಕೆಲವು ವಿಷಯಗಳಲ್ಲಿ ಅದ್ಭುತವಾದಂತಹ ಪುರೋಗತಿಯನ್ನು ಸಾಧಿಸಲು, ಅದ್ಭುತವಾದಂತಹ ಯಶಸ್ಸನ್ನು ಪಡೆಯಲು ಈ ಮಾಸದಲ್ಲಿ ನಿಮಗೆ ಅನುಕೂಲವಾಗಿರುತ್ತೆ. ಏನಾದರೂ ಇಂದಿನ ದಿನಗಳಲ್ಲಿ ಯಾವುದೋ ಒಂದು ವಿಚಾರ, ಸಂಕಲ್ಪ, ಪ್ರಯತ್ನ ಮಧ್ಯದಲ್ಲಿ ಏನಾದರೂ ನಿಲ್ಲಿಸಿದ್ರೆ ಈ ಮಾಸದಲ್ಲಿ ನೀವು ಕೈ ಹಿಡಿದುಬಿಟ್ಟು ಅದನ್ನು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ಬೋದು. ಅಂತಹ ಪ್ರಯತ್ನಗಳೇನಾದರೂ ಇದ್ದರೆ ತುಲಾರಾಶಿಯವರು ಈ ಮಾಸದಲ್ಲಿ ಮುಂದುವರಿಯಬಹುದು. ನೀವು ಯಾವ ಕ್ಷೇತ್ರಗಳಿದ್ರೂ ಸರಿ, ಯಾವ ಕ್ಷೇತ್ರಗಳು ವಿದ್ಯಾಕ್ಷೇತ್ರ ಆಗಿರ್ಬೋದು, ಕಲಾರಂಗ ಆಗಿರ್ಬೋದು, ಅಥವಾ ವ್ಯವಸಾಯ ಕೃಷಿ ಕ್ಷೇತ್ರ ಆಗಿರ್ಬೋದು, ಈ ವ್ಯಾವಹಾರಿಕ ಬಿಸ್ನೆಸ್ ಆಗಿರ್ಬೋದು, ಉದ್ಯಮಿಗಳಾಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿದ್ದರೂ ನಿಮಗೆ ಈ ಮಾಸದಿಂದ ಅದ್ಭುತವಾದಂತಹ ಫಲಗಳು ಸಿಗುವುದಕ್ಕೆ ಅವಕಾಶವಿದೆ. ಯಾಕಂದರೆ ಬಹಳಷ್ಟು ಗ್ರಹಗಳು, ಷಷ್ಠಗ್ರಹಗಳು, ಪಾಪಗ್ರಹಗಳು ಷಷ್ಠಗ್ರಹದಲ್ಲಿರುವಂತಹ ಸಂದರ್ಭಗಳಲ್ಲಿ ಅದ್ಭುತವಾದಂತಹ ಫಲಗಳು ಕೊಡುತ್ತೆ. ಹೊಸ ಪ್ರಾಜೆಕ್ಟ್ಗಳನ್ನು ಕೈ ಹಿಡಿಯೋದು, ಹೊಸ ಪ್ರಯತ್ನಗಳು, ಹೊಸ ವ್ಯಾಪಾರಗಳು, ಹೊಸ ವ್ಯಾಪಾರ ವಿಸ್ತರಣೆಗಳು, ಹೊಸ ಪರಿಚಯಗಳು, ಈ ಪ್ರತಿಯೊಂದು ನಿಮಗೆ ಯಶಸ್ವಿಯಾಗುತ್ತೆ, ಫಲಕಾರಿಯಾಗುತ್ತೆ. ನೀವು ಮಾಡುವಂತಹ ಪ್ರಯಾಣಗಳು ಸಹಿತ ಇದು ಅದ್ಭುತವಾದಂತಹ ಧನಾಗಮನವನ್ನು, ಆದಾಯದ ವ್ಯವಸ್ಥೆಯನ್ನು ಕೂಡಿ ಬರುತ್ತೆ. ಆದ್ದರಿಂದ ನಿಮಗೆ ಯಾವುದೇ ವಿಷಯವನ್ನು ಹೊಸದಾಗಿ ನೀವು ಆರಂಭ ಮಾಡಿದರೆ ಈ ವರ್ಷದಿಂದ, ಈ ಮಾಸದಿಂದ ನಿಮಗೆ ಅನುಕೂಲವಾಗಿರುವಂತಹ ಫಲಗಳು ಇದೆ. ಈ ಮಂಗಳನ ದಶಮ ಸ್ಥಾನ ಅನ್ನುವುದು ಮುಖ್ಯವಾಗಿ ದಶಮ ಸ್ಥಾನದಲ್ಲಿ ಕುಜ ಇರುವಂತಹ ಕಾರಣದಿಂದ ನೀವು ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀರಾ. ಯಾವುದೇ ನಿಮ್ಮ ಕೆಳಗಡೆ ಸಿಬ್ಬಂದಿ ಹತ್ರ ಆಗಿರ್ಬೋದು, ಅಥವಾ ಈ ಸಂಸ್ಥೆ ಇಟ್ಟಿರುವಂತಹ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇರ್ತೀರಾ. ಬೇರೆಯವರು ಫಾಲೋ ಮಾಡಬೇಕು ಅಂತ ಹೇಳಿಬಿಟ್ಟು ನೀವು ಸ್ಟ್ರಿಕ್ಟಾಗಿ ಕೆಲವು ಗೈಡ್ಲೈನ್ಸನ್ನು ಕೊಡ್ತೀರಾ. ಆದ್ದರಿಂದ ನೀವು ಒಂದು ಕ್ರಮಶಿಕ್ಷಣ ಅಂದರೆ ಒಂದು ಡಿಸಿಪ್ಲಿನ್ನ, ಒಂದು ಡೆಡಿಕೇಷನ್, ಒಂದು ಡಿಸಿಪ್ಲಿನ್, ಒಂದು ಪಂಕ್ಚುವಾಲಿಟಿನ ಕಲಿಸ್ಬೇಕು ಸಿಬ್ಬಂದಿಗೆ ಅನ್ನುವಂತಹ ಒಂದು ಯೋಚನೆ ನಿಮ್ಮದಾಗಿರುತ್ತೆ. ಅದಕ್ಕೆ ತಕ್ಕಂತೆ ನೀವು ಕ್ರಮಾನುಗಣಗಳನ್ನು ತಗೊಳ್ತೀರಾ. ಈ ಕ್ರಮಗಳಿಂದ ನಿಮ್ಮ ಸಿಬ್ಬಂದಿಯು ನಿಮ್ಮನ್ನು ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬ ಲಾಯಲಾಗಿ, ಧಾರ್ಮಿಕವಾಗಿ, ನಿಯತ್ತಾಗಿ ವ್ಯವಹಾರಗಳು ಮಾಡ್ತಾರೆ. ಯಾವುದೇ ವಿಷಯಗಳಲ್ಲಿ ಪ್ರಲೋಭಗಳಿಗೆ ಅಥವಾ ಆಕರ್ಷಿತರಾಗುವುದಿಲ್ಲ. ತುಂಬ ಸ್ಟ್ರಿಕ್ಟಾಗಿ ನೀವು ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಮುಖ್ಯವಾಗಿ ಪ್ರಭುತ್ವ ಸಂಸ್ಥೆಗಳಿರುವಂತಹ ವ್ಯಕ್ತಿಗಳು ಈ ವಿಷಯಗಳಲ್ಲಿ ತುಂಬ ನಿಷ್ಣಾತರಾಗಿರ್ತಾರೆ. ನಿಯತ್ತಿಂದ ಅವರು ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಮುಖ್ಯವಾಗಿ ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರುವಂತಹ ವ್ಯಕ್ತಿಗಳು, ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿರುವಂತಹ ವ್ಯಕ್ತಿಗಳು, ಏನಾದರೂ ಪ್ರಾಜೆಕ್ಟ್ಗಳು ಪೆಂಡಿಂಗಲ್ಲಿರುವಂತಹ ಸಂದರ್ಭಗಳಲ್ಲಿ ಈ ಮಾಸದಲ್ಲಿ ಅದು ಪೂರ್ತಿಯಾಗೋ ಥರ ನೀವು ಕ್ರಮಗಳನ್ನು ತಗೊಂಡು ಅದನ್ನು ಯಶಸ್ವಿಯನ್ನು ಮಾಡ್ತೀರಾ. ಇನ್ನು 6ನೇ ಮನೆಯಲ್ಲಿ ಶುಕ್ರ ಉಚ್ಚ ಸ್ಥಿತಿಯಲ್ಲಿರುವಂತಹ ಕಾರಣದಿಂದ ತುಲಾರಾಶಿಯವರಿಗೆ ಹಣಕಾಸಿನ ವಿಷಯಗಳಲ್ಲಿ ಅದ್ಭುತವಾದಂತಹ ರಿಸಲ್ಟ್ ಇರುತ್ತೆ. ನೀವು ಪಡ್ತಾ ಇರುವಂತಹ ವೇತನದಲ್ಲಿ ಹೆಚ್ಚಳವಾಗುವುದು, ವ್ಯಾಪಾರಗಳಲ್ಲಿ ಅಧಿಕ ಮೊತ್ತದಲ್ಲಿ ಸಿಗುವಂತಹ ಲಾಭಗಳಲ್ಲಿ, ಅಥವಾ ವಿವಿಧ ಮಾರ್ಗಗಳ ಮುಖಾಂತರ ನಿಮಗೆ ಹಣಕಾಸಿನ ವ್ಯವಸ್ಥೆ ಆಗುವುದಾಗಲಿ, ಹಣಕಾಸಿನ ವ್ಯವಹಾರಗಳಲ್ಲಿ ಅದ್ಭುತವಾಗಿ ನಿಮಗೆ ಈ ಮಾಸ ಇರುತ್ತೆ.
ಮುಖ್ಯವಾಗಿ ಏನಾಗ್ತಾ ಇದೆ ಈ ಮಾಸದಲ್ಲಿ ಅಂದರೆ ರಾಹು, ಶುಕ್ರ, ರವಿ ಈ ಮೂರು ಗ್ರಹಗಳು ನಿಮಗೆ ಮಹಾಲಕ್ಷ್ಮಿ ಯೋಗವನ್ನು ಸಿದ್ಧಿಯಾಗ್ತಾ ಇದೆ. ಆ ಮಹಾಲಕ್ಷ್ಮಿಯ ಅನುಗ್ರಹ ಸಿದ್ಧಿ ಆಗ್ತಾ ಇದೆ. ನೀವು ಈ ಯೋಗ ಇರುವಂತಹ ಸಂದರ್ಭಗಳಲ್ಲಿ ಒಬ್ಬ ನಾಯಕನಾಗಿ ನಿಮ್ಮ ಸಮುದಾಯದಲ್ಲಿ ಒಂದು ನಾಯಕನಾಗಿ ನಿಮ್ಮನ್ನು ಅನುಸರಿಸುವಂತಹ ಕೆಲವರು ಫಾಲೋವರ್ಸ್ ನಿಮ್ಮನ್ನು ಒಂದು ನಾಯಕನಾಗಿ ನೀವೇನು ಹೇಳಿದರೆ ಅದನ್ನು ಮಾಡ್ತೀವಿ, ನೀವೇನು ಮಾರ್ಗದರ್ಶನಗಳು ಕೊಟ್ಟರೆ ನಾವು ಅದನ್ನು ಫಾಲೋ ಮಾಡ್ತೀವಿ, ಅಥವಾ ಇಂತಹ ವ್ಯಕ್ತಿಗಳು ರಾಜಕೀಯದಲ್ಲೇನಾದರೂ ಇದ್ದರೆ ಉತ್ತಮ ಹುದ್ದೆಗಳನ್ನು ಪಡೆಯುವಂತಹ ಸಾಧ್ಯತೆ ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ. ಆದ್ದರಿಂದ ಒಬ್ಬ ನಾಯಕನಾಗಿ ಮುಂದೆ ನಿಂತು ಒಂದು ಸಮೂಹವನ್ನು ಸಕ್ಸಸ್ಫುಲ್ಲಾಗಿ ಲೀಡ್ ಮಾಡುವಂತಹ ಕ್ಯಾಪಬಿಲಿಟೀಸ್ ಅನ್ನೋದು ನಮಗೆ ಸಿಗುತ್ತೆ. ಮುಖ್ಯವಾಗಿ ಇನ್ನು ಬುಧ, ರವಿ, ಬುಧಾದಿತ್ಯ ಈ ಇವರಿಬ್ಬರ ಮಿಲನದಿಂದ ಯುತಿಯಿಂದ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಅದ್ಭುತವಾದಂತಹ ಫಲಗಳು ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ. ಈ ಅಕಾಡೆಮಿಕ್ ಇಯರ್ ಎಕ್ಸಾಮ್ಸ್ ಆಗಿರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, ಉತ್ತಮ ವಿದ್ಯಾಸಂಸ್ಥೆಗಳಲ್ಲಿ ಪ್ರವೇಶಕ್ಕೋಸ್ಕರ ಬರಿತಾ ಇರುವಂತಹ ಎಂಟ್ರೆನ್ಸ್ ಆಗಿರ್ಬೋದು, ಈ IIT, ಮೆಡಿಸಿನ್, ಈ ರೀತಿ ಪ್ರತಿಯೊಂದು ಎಕ್ಸಾಮಲ್ಲಿ ಅದ್ಭುತವಾದಂತಹ ಫಲಗಳನ್ನು, ಉತ್ತೀರ್ಣತೆಯನ್ನು, ರ್ಯಾಂಕ್ಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿದೆ. ನೀವು ಪಟ್ಟಿರುವಂತಹ ಕಷ್ಟಕ್ಕೆ, ಪ್ರಯತ್ನಕ್ಕೆ ಒಂದು ಉತ್ತಮವಾದಂತಹ ಫಲವನ್ನು ಬುಧ ಮತ್ತು ರವಿ ನಿಮಗೆ ಅನುಕೂಲ ಮಾಡ್ತಾ ಇದ್ದಾರೆ ಈ ಮಾಸದಲ್ಲಿ. ಮುಖ್ಯವಾಗಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ ಪಾಪಗ್ರಹಗಳಾಗಿರುವಂತಹ ರಾಹು ಆಗಿರಬಹುದು, ಶನಿ ಆಗಿರ್ಬೋದು, ರವಿ ಆಗಿರ್ಬೋದು, ಈ 3, 6, 10, 11 ಸ್ಥಾನಗಳಲ್ಲಿ ಇರುತ್ತೆ. ಆ ಕಾರಣದಿಂದ ಈ ರೀತಿ ಅದ್ಭುತವಾದಂತಹ ಫಲಗಳು ಸಿಗುತ್ತೆ. ಮುಖ್ಯವಾಗಿ ಈ ಸರ್ಕಾರ ಅಧಿಕಾರಿಗಳೊಂದಿಗೆ, ಸರ್ಕಾರ ಪ್ರತಿನಿಧಿಗಳೊಂದಿಗೆ ಮಾಡುವಂತಹ ವ್ಯವಹಾರಗಳು, ಈ ಅಧಿಕಾರಿಗಳೊಂದಿಗೆ ಮಾಡುವಂತಹ ವ್ಯವಹಾರಗಳು ಎಲ್ಲವೂ ನಿಮಗೆ ಕೂಡಿ ಬರುತ್ತೆ. ಎಲ್ಲ ಕಡೆಯಿಂದನೂ ಏನಾದರೂ ಒಂದು ಅಪ್ರೂವಲ್ ಪೆಂಡಿಂಗ್ ಇದೆ, ನೀವು ಕಾಂಟ್ರಾಕ್ಟರ್ಸ್ ಆಗಿದ್ದರೆ ಬಿಲ್ಗಳು ಅಪ್ರೂವ್ ಆಗ್ಬೋದು, ನಿಮಗೆ ಹೊಸ ಕಾಂಟ್ರಾಕ್ಟ್ಗಳು ಸಿಗುವುದು, ಏನಾದರೂ ಗೌರ್ಮೆಂಟ್ ಸಂಬಂಧಪಟ್ಟಿರುವಂತಹ ಕೆಲಸಗಳು ಮಾಡುವಂತಹ ಸಂದರ್ಭಗಳಲ್ಲಿ ಅತ್ಯುತ್ತಮವಾದಂತಹ ಆದಾಯವನ್ನು ಹೂಡಿಕೆ ಮಾಡಿಕೊಳ್ಳೋದಕ್ಕೆ ಈ ಅಧಿಕಾರಿಗಳೊಂದಿಗೆ ಆಗಿರಲಿ, ಗೌರ್ಮೆಂಟ್ ಅಫಿಷಿಯಲ್ಸೊಂದಿಗೆ ಆಗಿರಲಿ ನಿಮಗೆ ಅನುಕೂಲವಾದಂತಹ ವ್ಯವಹಾರಗಳು ಈ ಮಾಸದಲ್ಲಿ ಇರುತ್ತೆ. ಮುಖ್ಯವಾಗಿ ಗುರು ಬಂದು ಅಷ್ಟಮದಲ್ಲಿ ಇರುತ್ತೆ. ಅಷ್ಟಮದ ಗುರು ಏನು ಮಾಡುತ್ತೆ ಅಂದರೆ ಕೆಲವೊಂದು ರಹಸ್ಯವಾಗಿ ಸೀಕ್ರೆಟ್ಸ್ನ ತಿಳ್ಕೋಬೇಕು, ಕೆಲವೊಂದು ಏನೋ ನಡೀತಾ ಇದೆ, ಆ ಸೀಕ್ರೆಟ್ಸ್ ಯಾವ ರೀತಿ ಹೊರಗಡೆ ತೆಗಿಬೇಕು ಅನ್ನುವಂತಹ ವಿಷಯಗಳ ಮೇಲೆ ಆಸಕ್ತಿ ಜಾಸ್ತಿ ಇರುತ್ತೆ. ಆದ್ದರಿಂದ ಈ ರಹಸ್ಯವಾಗಿರುವಂತಹ ಕೆಲವು ವಿಷಯಗಳನ್ನು ಈ ಮಾಸದಲ್ಲಿ ನಿಮಗೆ ಗೊತ್ತಾಗುತ್ತೆ. ಇನ್ನು ಕೇತು ವ್ಯಯಸ್ಥಾನದಲ್ಲಿ 12ನೇ ಭಾವದಲ್ಲಿರುವಂತಹ ಕಾರಣದಿಂದ ನಿಮ್ಮಲ್ಲಿ ಕೆಲವೊಂದು ಧಾರ್ಮಿಕ, ಆಧ್ಯಾತ್ಮಿಕ, ದೈವಿಕ ಚಿಂತನೆಗಳು ಜಾಸ್ತಿ ಆಗುತ್ತೆ. ಭಗವಂತ, ದೇವರಿದ್ದಾನೆ, ದೇವರ ಕಾರ್ಯಗಳಲ್ಲಿ, ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ. ಮತ್ತು ಪ್ರಶಾಂತವಾಗಿ ಜೀವನವನ್ನು ಕಳೀಬೇಕು, ಪ್ರಶಾಂತವಾಗಿ ಒಂದು ಪ್ಲೇಸ್ ಹುಡುಕಿಬಿಟ್ಟು ಅಂತಹ ಪ್ರಶಾಂತವಾಗಿ ಒಂದು ಫಾರ್ಮ್ ಹೌಸ್ ಥರ ಇರುತ್ತೆ, ಒಂದು ಪ್ರಶಾಂತವಾದ ವಾತಾವರಣ ಇರುತ್ತೆ, ಅಂತಹ ವಾತಾವರಣದಲ್ಲಿ ಕಾಲ ಕಳಿಬೇಕು, ಒಂದು ಪೀಸ್ಫುಲ್ ಲೈಫ್ ಬೇಕು ಅನ್ನುವಂತಹ ಯೋಚನೆಗಳು ನಿಮ್ಮ ಮನಸ್ಸಿಗೆ ಬರುತ್ತೆ. ಮುಖ್ಯವಾಗಿ ಈ ಯೋಗ ನಿಮಗೆ 30 ತಿಂಗಳ ಕಾಲ ಇರುತ್ತೆ ಇದೇ ರೀತಿ. ಆದ್ದರಿಂದ ಈ 30 ತಿಂಗಳ ಕಾಲಗಳಲ್ಲಿ ನೀವು ಏನಾದರೂ ಕೆಲಸಗಳು ಅಂದ್ಕೊಂಡು ಆಗ್ತಾ ಇಲ್ಲ, ಪ್ರಯತ್ನಗಳು ಮಾಡಿ ವಿಫಲವಾಗಿರುವಂತಹ ಸಂದರ್ಭಗಳಲ್ಲಿ ಈ ಮಾರ್ಚ್ 30ರಿಂದ ನಿಮ್ಮ ದಶೆ ಚೇಂಜ್ ಆಗಿದೆ. ತುಲಾರಾಶಿಯವರಿಗೆ ಮುಖ್ಯವಾಗಿ ಅದ್ಭುತವಾಗಿ ನಿಮಗೆ ಆಗುತ್ತೆ. ಆದರೆ ಇದೇ ಸಂದರ್ಭದಲ್ಲಿ ಬರುವಂತಹ ಆದಾಯದಿಂದ, ಬರುವಂತಹ ಹೆಚ್ಚಿನ ಧನಾಗಮನದಿಂದ ಕೆಲವೊಂದು ಜನರು ಈ ವ್ಯಸನಗಳಿಗೆ, ದುಶ್ಚಟಗಳಿಗೆ, ದುಸ್ಸಹವಾಸಗಳಿಗೆ ಅವಕಾಶಕ್ಕೆ ಅಡಿಕ್ಟ್ ಆಗುವಂತಹ ಸಾಧ್ಯತೆ ಇದೆ. ಅದರ ಬಗ್ಗೆ ಗಮನವಿರಲಿ ಅಂತ ಹೇಳುತ್ತಾ, ತುಲಾರಾಶಿಯವರಿಗೆ ಏಪ್ರಿಲಿಂದ ಒಂದು ಅದ್ಭುತವಾದಂತಹ ಒಂದು ಅಪರೂಪವಾದಂತಹ ಕಾಲ ಇವರಿಗೆ ಶುರುವಾಗಿದೆ ಅಂತ ಹೇಳೋದಕ್ಕೆ ತುಂಬ ಖುಷಿ ಪಡುತ್ತಾ, ಮತ್ತಷ್ಟು ಫಲಗಳನ್ನು, ಮತ್ತಷ್ಟು ವಿಶೇಷವಾದಂತಹ ಯೋಗಗಳನ್ನು ನೀಡಲಿ ಅಂತ ಆ ಪರಮೇಶ್ವರನನ್ನು, ಆ ಶ್ರೀಮನ್ನಾರಾಯಣನನ್ನು ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದು ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.